ಕಲಾ ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬೇವೂರ್ ಸಾರಥ್ಯದಲ್ಲಿ ನಿಮಗಾಗಿ KS ನ್ಯೂಸ್ ಹರಪನಹಳ್ಳಿ. ನಾವು ಮಾಡಿದಂತ ಪಾಯಿಂಟ್ ನಲ್ಲಿ ಒಂದು ಫೇಲ್ ಆಗಿಲ್ಲ. ಒಂದು ಫೇಲ್ ಆಗಿಲ್ಲ. 2-3 ಕಡೆ ಪಾಯಿಂಟ್ ನೀರು ಆಗಲಿ ಸರ್, ಸಕ್ಸಸ್ ಆಗಲಿಲ್ಲ. ಈ ರೀತಿ ಜೋಲಿಸ್ಟ್ ಅದ್ರ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾವು ಅವ್ರನ್ನ ಫೋನ್ ಕಾಂಟ್ಯಾಕ್ಟ್ ಮಾಡಿ ನೋಡಿ ಸರ್, ರೈತರು ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳ್ರಿ. ನಾವು ಯಾವ ತರ ಪಾಯಿಂಟ್ ಮಾಡಿಕೊಟ್ಟಿದ್ದೀವಿ, ಯಾವ ತರ ನೀರ್ ಬಂದಿದೆ, ನಾವು ನೀರ್ ಇದೆ ಅಂದ್ರೆ ಇದೆ ಅಂತಾನೆ ಹೇಳ್ತೀವಿ. ಯಾವ ರೀತಿ ಬರುತ್ತೆ, ಕಲ್ಲು ಎಲ್ಲಿಗೆ ಸಿಗತ್ತೆ, ಎಲ್ಲಿಗೆ ಗ್ಯಾಪ್ ನೀರು ಬರುತ್ತೆ, ಎಲ್ಲಿಂದ ಎಷ್ಟು ಫುಟ್ ವರೆಗೂ ಹಾಕಿಸ್ಬೇಕು ನಾವು, ಅದೆಲ್ಲ ಗೊತ್ತಾಗುತ್ತೆ. ಎಷ್ಟು ಡೆಪ್ತ್ ಚೆನ್ನಾಗಿದೆ ಸರ್, ಚೆನ್ನಾಗಿ ನೀರ್ ಬಿದ್ದಿದೆ. ಅವ್ರು ಹೇಳ್ತಾರನೆ, ಅವ್ರು ಚೆಕ್ ಮಾಡಿರ್ತಾರನೆ, ಅವ್ರು ಎಷ್ಟಕ್ ನೀರ್ ಹೇಳಿದ್ರೆ ಅಷ್ಟಕ್ಕ ನೀರ್ ಬಿದ್ದಿದೆ ಸರ್. ಈಗ ಇಲ್ಲಿ ಬಂದೆ ನಾನು, ಕ್ರ್ಯಾಕ್ ಹತ್ರ ಬಂದೆ, ಮಿಷಿನ್ ರೊಟೇಟ್ ಆಗ್ತಾ ಇದೆ, ತಾನೇ ಆಗ್ತಾ ಇದೆ. ನಾನು ಏನು ಮಾಡ್ತಿಲ್ಲ, ನನ್ ಕೈ ಯಾವ ತರ ಶೇಕ್ ಆಗ್ತಾ ಇಲ್ಲ ಸರ್. ನೋಡ್ಕೊಡ್ರಿ. ಮತ್ತೆ ಕ್ರ್ಯಾಕ್ ಕನ್ಫರ್ಮ್ ಆಗಕ್ಕೆ ಬೀಪ್ ಸೌಂಡ್ ಬರುತ್ತೆ. ಆಮೇಲೆ ಇವ್ರು ಮಂಜುನಾಥರ್ನ ಕರೆಸಿ ಮಷೀನ್ ಇಂದ ಪಾಯಿಂಟ್ ಮಾಡಿಸಿವಿ ಸರ್. ಚೆನ್ನಾಗಿ ಅನ್ಸಿದೆ. ಚೆನ್ನಾಗಿ ಅನ್ಸ ನೀರ್ ಎಷ್ಟು ಇಂಚ್ ಇದೆ ಸರ್ ಇದು? ಸರ್ 2.5 ಇಂಚ್ ಫುಲ್ ಐತೆ ಸರ್. 2.5 ಇಂಚ್ ಫುಲ್ ಇದೆ. 2 ಎಕರೆ ಮೆಣಸಿನ ಹಾಕಿದ್ವಿ ಸರ್. ಮೆಣಸಿನಕಾಯಿ ಹಾಕಿದ್ರೆ? ಸರ್ 2 ಎಕರೆ ಮೆಕ್ಕೆಜೋಳ ಹಾಕಿದ್ವಿ. ಓಕೆ ಸರ್, ಇದೇ ನೀರಿಂದ ಮಾಡ್ತಾ ಇದ್ವಿ ಸರ್. ಅವ್ರಿಗೆ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಮಷಿನ್ ಮುಖಾಂತರ ಯಾವ ತರ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ರಿ? ಸ್ಪೆಷಲ್ ಆಗಿ ಕೊಪ್ಪಳ ಅಂತಂದ್ರೆ ಈ ಕಡೆ ಭಾಗದಲ್ಲೆಲ್ಲ ಜಾಸ್ತಿ ನೀರಿಂದು ಬಹಳ ಅಭಾವ ಇದೆ. ಸೊ ಹಂಗಾಗಿ ಯಾವ ತರ ಸರ್, ಎಷ್ಟು ವರ್ಷದಿಂದ ತೋರಿಸ್ತಾ ಇದ್ರಿ? ಈಗ ನಾವು ಒಂದು 2.5 ವರ್ಷ 3 ವರ್ಷ ಆಯ್ತು ಸರ್. ಇದನ್ನ ತಂದು ನಾವು ಸ್ವಲ್ಪ ದಿವಸ ಅದನ್ನ ನಾವೇ ಹ್ಯಾಂಡ್ಲಿಂಗ್ ಮಾಡಿ ಅದನ್ನ ಟ್ರೈನಿಂಗ್ ತಗೊಂಡು ಆ ನಂತರ ಸ್ಟಾರ್ಟ್ ಮಾಡಿದ್ವಿ. ಅದನ್ನ ನೀರ್ ಏನಿದೆ ಇದೆ ಅಂದ್ರೆ ಇದೆ ಅಂತಾನೆ ಹೇಳ್ಕೊಟ್ಟಿದ್ದೇವೆ. ನೀರು ಮಷಿನ್ ಮೂಲಕನೇ? ಮಷಿನ್ ಮೂಲಕನೇ. ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳಿದ್ದೇವೆ. ಈಗ ಒಂದು 1000 ಪಾಯಿಂಟ್ ಮಾಡಿದ್ದೇವೆ. ನಾವು ಮಾಡಿದಂತ ಪಾಯಿಂಟ್ ನಲ್ಲಿ ಒಂದು ಫೇಲ್ ಆಗಿಲ್ಲ. ಒಂದು ಫೇಲ್ ಆಗಿಲ್ಲ. ನಾವ್ ನೋಡಿ ಸರ, ಈಗ ಅವರು ಜಮೀನಲ್ಲಿ ನೀರ್ ಇದೆ ಅಂದ್ರೆ ಇದೆ ಅಂತಾನೆ ತೋರ್ಸುತ್ತೆ ಮಷಿನ್. ನಾವು ಅದಷ್ಟು ಕಷ್ಟಪಟ್ಟು ಅವ್ರದ್ದು ಎಲ್ಲ ಒಂದು ಎಕರೆ ಇರ್ಲಿ, ಅದು 2 ಎಕರೆ ಇರ್ಲಿ, ಅದು 10 ಎಕರೆ ಇರ್ಲಿ, ಅವ್ರದ್ದು ಎಲ್ಲ ಭೂಮಿ ಏನಿದೆ ಎಲ್ಲ ಅಡ್ಡಾಡ್ಕೊಂಡು ನೋಡಿ ಆ ನಂತರ ನಾವು ಒಂದು ಪಾಯಿಂಟ್ ಮಾಡ್ಕೊಡ್ತೀವಿ. ಇದು ಮ್ಯಾಕ್ಸ್ ಲೋರಾ 750 ಅಂತ ಸರ್. ಇದು ಇದೇನಂದ್ರ ನಾವ್ ಏನ್ ಮಾಡ್ತೀವಿ, 1 ಎಕರೆ ಇರ್ಲಿ 2 ಎಕರೆ ಇರ್ಲಿ, ಅದನ್ನೆಲ್ಲ ಪೂರ್ತಿಯಾಗಿ ಸರ್ವೆ ಮಾಡಿದಾಗ ಈ ಮಷೀನ್ ನಮಗ್ ಗೊತ್ತಾಗೋದೇನಂದ್ರೆ ಕ್ರ್ಯಾಕ್ ಇದೆಯೋ ಇಲ್ವೋ. ಅಲ್ಲೇನಾದ್ರೂ ಕ್ರ್ಯಾಕ್ ಇತ್ತಂದಾಗ ಮಾತ್ರ ನೀರಿನ ಚಾನ್ಸ್ ಇರತ್ತೆ ಸರ್. ಈ ಮಷೀನ್ ಇಂದ ನಾವು ಕ್ರ್ಯಾಕ್ ಕಂಡಿಡ್ದು ಆಮೇಲೆ ನೆಕ್ಸ್ಟ್ ನಾವು ಈ ಮಷೀನ್ ಹೋಗ್ತೀವಿ. ಇದ್ರ ಹೆಸರು ಮ್ಯಾಕ್ಸ್ 500 ಅಂತ. ಇದೇನ್ ಮಾಡತ್ತೆ ಅಂದ್ರೆ ಒಂದು ಗ್ರಾಫ್ ಕೊಡತ್ತೆ ಸರ್ ನಿಮ್ಗೆ. ಗ್ರಾಫ್ ಕೊಡತ್ತೆ. ಇಲ್ಲಿ ಗ್ರಾಫ್ ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಅದು ಯಾವ ತರ ಅಂದ್ರೆ ಇವಾಗ ಈ ಲೊಕೇಟ್ ಆಗಿರೋ ಮಷೀನ್ ಇಂದ ಇಲ್ಲಿಂದ ಸ್ಕ್ಯಾನ್ ಮಾಡಿದಾಗ ನಾವೇನ್ ಮಾಡ್ತೀವಿ, 20 ಮೀಟರ್ಗೆ ಒಂದ್ಸಾರಿ, ಇದು ಬೈ 1 ಮೀಟರ್ ಒಂದ್ಸಾರಿ ಭೂಮಿನ ಸ್ಕ್ಯಾನ್ ಮಾಡ್ತೀವಿ. ಅಲ್ಲಿಂದ ಆಳ ಮಾಡ್ತೀವಿ ಸರ್. ಆಳ ಸ್ಕ್ಯಾನ್ ಮಾಡಿ ಆ ಗ್ರಾಫ್ ಬಂದ್ಮೇಲೆ ನಿಮ್ದು ನೀರಿನ ತೇವಾಂಶ ಯಾವ ತರ ಇದೆ, ಮತ್ತೆ ಅಲ್ಲಿ ಎಷ್ಟು ಗ್ಯಾಪ್ ಇದಾವೆ, ಅದೇ ರೀತಿ ಎಷ್ಟು ಗ್ರಾಫ್ ಸಿಗತ್ತೆ ಅದನ್ನ ನೋಡ್ಕೊಂಡು ಈ ಮಷೀನ್ ಇಂದ ಮಾಡ್ತೀವಿ ಸರ್. ಸರ್ ನೋಡಿ, ಇವಾಗ ಇಲ್ಲಿ ಒಂದು ಕ್ರ್ಯಾಕ್ ಇದೆ. ಕ್ರ್ಯಾಕ್ ಅಂತ ಅನ್ಕೊಂತೀರಾ? ಹೌದು ಸರ್, ಇದು ಕ್ರ್ಯಾಕ್. ಇವಾಗ ನಾನು ಐಡೆಂಟಿಫೈ ಮಾಡಿದೀನಿ. ರೊಟೇಟ್ ಆಗ್ತಾ ಇದೆ. ಇಲ್ಲಿ ಆಗ್ತಾ ಇದೆ ನೋಡಿ ಸರ್. ಅದನ್ನ ನಾನು ಬೇರೆ ಕಡೆ ಹಿಡಿದೆ, ಆಗ್ತಿಲ್ಲ ಸರ್. ಈಗ ಅಂತಿರ್ತಾರೆ ಸರ್, ಹ್ಯಾಂಡಲ್ ಇಲ್ಲಿ ಹಿಡ್ಕೊಂಡು ಅಲಗಾಡಿಸ್ತಾರ ಅಂತ ಅಂತಿರ್ತಾರೆ. ಇಲ್ಲ ಸರ್, ನನ್ನ ಹ್ಯಾಂಡಲ್ ನೋಡಿ ಸರ್, ಇರೋದು ಇಲ್ಲಿ ಮಷೀನ್, ನಾನು ಹಿಡಿದಿರೋದು ಇಲ್ಲಿ. ನೋಡ್ಕೊಡ್ರಿ, ಈಗ ಇಲ್ಲಿ ಬಂದೆ ನಾನು, ಕ್ರ್ಯಾಕ್ ಹತ್ರ ಬಂದೆ, ಮಿಷಿನ್ ರೊಟೇಟ್ ಆಗ್ತಾ ಇದೆ, ತಾನೇ ಆಗ್ತಾ ಇದೆ. ನಾನು ಏನು ಮಾಡ್ತಿಲ್ಲ, ನನ್ ಕೈ ಯಾವ ತರ ಶೇಕ್ ಆಗ್ತಾ ಇಲ್ಲ ಸರ್. ನೋಡ್ಕೊಡ್ರಿ. ಮತ್ತೆ ಕ್ರ್ಯಾಕ್ ಕನ್ಫರ್ಮ್ ಆಗಕ್ಕೆ ಬೀಪ್ ಸೌಂಡ್ ಬರುತ್ತೆ. ಕ್ರ್ಯಾಕ್ ಕನ್ಫರ್ಮ್ ಅಂದ್ರೆ ಬೀಪ್ ಸೌಂಡ್ ಬರುತ್ತೆ ಸರ್, ಬರುತ್ತೆ. ಓಹೋ, ಈ ತರ ಹಿಂಗ್ ಕ್ರ್ಯಾಕ್ ಹೋಗಿದೆ ಅಂತ? ಹೌದು ಸರ್, ಹೌದು. ಅವಾಗ ನೀವು ಪಾಯಿಂಟ್ ತರ ಒಂದು ನಾನು ಕನ್ಫರ್ಮ್ ಮಾಡ್ಕೊಂತೀವಿ ಸರ್, ಇಲ್ಲೊಂದು ಕ್ರ್ಯಾಕ್ ಇದೆ, ನೀರ್ ಬೀಳೋ ಚಾನ್ಸ್ ಇದೆ ಅಂತ. ಇದ್ರ ಚಾನ್ಸ್ ಇದೆ ಅಂತ ಹೇಳಿ ಇದೆ ಅಂತ ನಾನು ಮಾಡ್ಕೊಂಡೆ. ಈ ಮಷೀನ್ ಇಂದ ನಾನು ಇಲ್ಲಿ ಒಂದು ಕ್ರ್ಯಾಕ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಇವಾಗ ಪಾಯಿಂಟ್ ಅಲ್ಲಿದೆ, ನಾನು ಈ ದಿಕ್ಕಿಗೆ ನಿಂತ್ಕೊಂಡು ಸರ್ ನೋಡಿ ಸರ್, ಮಿಷನ್ ಆ ಕಡೆ ಕ್ರ್ಯಾಕ್ ಕಡೆನೆ ತೋರಿಸ್ತಾ ಇದೆ. ಅಂದ್ರೆ ಈ ಕ್ರ್ಯಾಕ್ ನೀವೇನ್ ತೋರಿಸಲ್ಲ, ಈ ಕಡೆನೇ ಇದೆ, ಈ ಕಡೆನೇ ಇದೆ, ಈ ಕಡೆನೇ ಇದೆ ಸರ್. ಹೌದು ಸರ್. ಸರ್, ಇದು ಮ್ಯಾಕ್ಸ್ ಲೋರಾ 750 ಅಂತ. ಇವಾಗ ಮಾರ್ಕೆಟ್ ಅಲ್ಲಿ ಪ್ರತಿ ಸಕ್ಸಸ್ ಪಾಯಿಂಟ್ಸ್ ಕೊಡೋದು ಇದೇ ಮಷಿನ್ ಮಾತ್ರ. ಸಕ್ಸಸ್ ರೇಷಿಯೋ ಜಾಸ್ತಿ ಇದೆ ಸರ್ ಇದು. ಸರ್ ನೋಡ್ರಿ, ಮತ್ತೆ ಇಲ್ಲಿಂದ ಬಂದಾಗ ನಮ್ಗೆ ಅದೇ ರೀತಿ ಸಿಗತ್ ಸರ್ ಇಲ್ಲಿ. ಓಕೆ ಸರ್, ಇಲ್ಲಿ ಒಂದು ಕನ್ಫರ್ಮ್ ಆಯ್ತು. ಆಯ್ತು ಸರ್, ರೊಟೇಟ್ ಆಗ್ತಾ ಇದೆ ಅಲ್ವಾ? ಇನ್ನೂ ರೊಟೇಟ್ ಆಗ್ತಾ ಇದೆ. ನೀವು ನೋಡ್ಕೋಬಹುದು, ಇಲ್ಲೆಲ್ಲಿ ಮಷಿನ್ ರೊಟೇಟ್ ಆಗ್ತಾ ಇಲ್ಲ. ಹೌದು. ಮತ್ತೆ ನಾನು ಕ್ರ್ಯಾಕ್ ಹತ್ರ ಬಂದಾಗ ಮಷಿನ್ ಆಟೋಮೆಟಿಕ್ ರೊಟೇಟ್ ಆಗ್ತಾ ಇದೆ. ಅಲ್ಲಿ ಕ್ರ್ಯಾಕ್ ಇದೆ ಅಂತ ಕನ್ಫರ್ಮ್ ಆಯ್ತು ಸರ್. ನಮ್ಮ ಹತ್ರ ಪ್ರೊಫೈಲರ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದರಿಂದ ನಾವು ಎಷ್ಟು ಗ್ರಾಫ್ ಯಾವ ತರ ಬರುತ್ತೆ ಅಂತ ನೋಡೋಣ ಇವಾಗ. ತೋರಿಸಿ ಸರ್. ಓಕೆ ಸರ್. ಸರ್, ನೆಕ್ಸ್ಟ್ ಯಾವ ತರ ಸರ್ ಇದರಲ್ಲಿ? ಸರ್, ಇದು ಮ್ಯಾಕ್ಸ್ 500 ಅಂತ.
ಸರ್ ನೋಡಿ graph ತರ. ಇದು ಗ್ರಾಫ್ ತರ. Okay. ಇವಾಗ ನಾವು ಅಲ್ಲಿ ಒಂದು ಕ್ರ್ಯಾಕ್ ಐಡೆಂಟಿಫೈ ಮಾಡಿದ್ವಲ್ಲ ಸರ್ ಇವಾಗ, ಓಕೆ ಅದ್ರೊಳಗ ಯಾವ್ದಾದ್ರು ಡೆಪ್ತ್ ಜಾಸ್ತಿ ಇದೆ, ಯಾವ್ದು ಗ್ಯಾಪ್ ಜಾಸ್ತಿ ಇದೆ ಹಾ. ಅಂತ ಒಂದು ಇದ್ರೊಳಗ ಗ್ರಾಫ್ ಬರುತ್ತೆ ಸರ್. Okay. ಅದನ್ನ ಇವಾಗ ನಾವು ಮಷೀನ್ ಇಂದ ಮಾಡ್ತೀವಿ. ಓಕೆ ಆಳ ಸರ್. ಹೌದು ಸರ್, ಆಳ ಎಷ್ಟು ಹೋಗುತ್ತೆ, Okay. ಯಾವ ತರ ಗ್ಯಾಪ್ ಇದೆ, ಹ್ಮ್. ಮತ್ತೆ ನೀರಿಂದು ನಿಮ್ಗೆ ಒಂದು ಗ್ರಾಫ್ ಬರುತ್ತೆ ಇಲ್ಲಿ, ಓಕೆ ಅದನ್ನ ತೋರಿಸ್ಕೊಡೋಣ ಸರ್. ಇವಾಗ ಅಲ್ಲಿ ಸ್ಟಾರ್ಟ್ ಆಯ್ತು ಸರ್. ಓಕೆ ಓಕೆ, ಇವಾಗ ನಾನು ಡೆಪ್ತ್ ಹಾಕೊಂಡು ಮಾಡ್ತಾ ಇದೀನಿ ಸರ್. ಓಕೆ ಡೆಪ್ತ್ ಹಾಕೋಬೇಕು ನೀವು ಅಲ್ಲಿ ಹೌದು setting ಸರ್, ಹೌದು. ಯಾಕಂದ್ರೆ ಒಂದೊಂದ್ ಕಡೆ ಲ್ಯಾಂಡ್ ಅಲ್ಲಿ ಜಾಸ್ತಿ ಇರುತ್ತೆ ಸರ್. ಇವಾಗ ನಾವು 20 ಮೀಟರ್ಗೆ ಒಂದು ಟೇಪ್ ಹಾಕಿದೀವಿ. ಅಲ್ಲಿ. ಓಕೆ ಇಲ್ಲಿಂದ. ಹೌದು ಸರ್, ಆ ಕ್ರ್ಯಾಕ್ ಐಡೆಂಟಿಫೈ ಮಾಡಿದ್ವಲ್ಲ, ಅಲ್ಲಿಂದ Okay. 20 ಮೀಟರ್ಗೆ ಟೇಪ್ ಹಾಕಿದೀವಿ. ಓಕೆ ಪ್ರತಿಯೊಂದು ಮೀಟರ್ಗೆ ನಾವು ಇವಾಗ ಸ್ಕ್ಯಾನ್ ಮಾಡ್ತೀವಿ, ಓಕೆ ಯಾವ ತರ ಬರುತ್ತೆ ಗ್ರಾಫ್ ನೋಡೋಣ. ಇವಾಗ ನಮ್ದು ಪ್ರೊಫೈಲ್ದು ಸ್ಟಾರ್ಟ್ ಆಯ್ತು ಸರ್. ವರ್ಕ್ ಆಯ್ತು, ಸ್ಟಾರ್ಟ್ ಆಯ್ತು. ಸರ್ ಆಗ್ತಾ ಇದೆ, ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಸ್ಕ್ಯಾನ್ ಆಗ್ತಾ ಇದೆ. ಕಾಣಿಸ್ತಾ ಇದೆ ಸ್ವಲ್ಪ ಬಿಸಿಲಲ್ಲಿ. ಓಕೆ ಸರ್ ಇವಾಗ ನೋಡಿ, ಓಕೆ ಈ ಪಾಯಿಂಟ್ ನಮ್ಗೆ ಇಲ್ಲಿ ಗ್ರಾಫ್ ಬಂತು. ಯಾವ ಪಾಯಿಂಟ್ ಸರ್ ಅದು? ಇವಾಗ 1 ನಂಬರ್ದು ಮತ್ತೆ ಅಲ್ಲಿ 6 ನಂಬರ್ದು ಪಾಯಿಂಟ್ ಬಂತು ಸರ್. ಓಕೆ ಆ ಕಡೆ ಒಂದು ಮೀಟರ್ದು. ಓಕೆ ಸರ್ ಇವಾಗ ನೋಡಿ, ಈ ಪಾಯಿಂಟ್ ಗೆ ನೋಡೋಣ ನಾವು. Okay. ಸರ್ ಮುಂದೆ ಹಾಕ್ರಿ ನೀವು, ಮತ್ತೆ ಮುಂದೆ ಹಾಕೋಬೇಕು. ಮುಂದೆ ಹಾಕೋಣ ಸರ್. ಇಲ್ಲಿ 1 ಮೀಟರ್ ಮುಂದೆ ಬಂತು, ಅಲ್ಲಿಂದ 1 ಮೀಟರ್ ಮುಂದೆ ಹೋಗುತ್ತೆ. ಈ ಕಡೆ ಮುಂದೆ ಹೋಗುತ್ತೆ. ಹೌದು ಸರ್, ಅದು ಹೋಗ್ಬೇಕು. ಓಕೆ ಓಕೆ ಸರ್, ಅವಾಗ ಗ್ರಾಫ್ ನೀಟಾಗಿ ಬರೋದು. ಯಾವ ತರ ಕ್ರ್ಯಾಕ್ ಲೇಯರ್ ಇದೆ Okay. ಗೊತ್ತಾಗ್ಬಿಡತ್ತೆ ಸರ್ ನಮ್ಗೆ. ಎಲ್ಲನೂ ತಿಳಿಯುತ್ತೆ. ಹೌದು ಸರ್, ಹೇಳಿ ಒಂದು ಗ್ರಾಫ್ ಬರುತ್ತೆ ಪೂರ್ತಿಯಾಗಿ, ಓಕೆ ಅದನ್ನ ನೋಡ್ಕೊಂಡು ನಾವು ಯಾವ ತರ ಇರುತ್ತೆ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಹೇಳ್ತೀರಾ? ಹೌದು ಸರ್, ಹೌದು ಸರ್. ಈಗ ಫೈನಲ್ ಮೆಥಡ್ ಯಾವ ತರ ನಿಮ್ದು? ಸರ್. ಇದು ನಮ್ದು ಫೈನಲ್ ಆಗಿ ಓಕೆ IP ಮಿಷನ್ ಅಂತ. ಓಕೆ 1 2 ಆ ಕಡೆ 3 ಈ ಕಡೆ 4 channel ಐಪಿ ಹಾಕಿದೀವಿ. ಮಷೀನ್. ಹೌದು, IP ಇಲ್ಲೆಲ್ಲ ಇಟ್ಟೆಲ್ಲ ಈ ತರ ಇದ್ ಮಾಡ್ತೀರಾ? ಹೌದು ಸರ್, ಹೌದು ಇದ್ರಲ್ಲಿ ಯಾವ ತರ ಸರ್ ಐಪಿ ಸರ್. ಮಷೀನ್? ಇವಾಗ ಏನಂದ್ರೆ ನಾವು ಇವಾಗ ನೋಡಿದ್ವಿ Okay. ಯಾವ ತರ ನಾವು ಪ್ರೊಫೈಲರ್ ಮಾಡಿದೀವಿ ಅಂತ. ಓಕೆ ಅಲ್ಲಿ ಏನಾಗಿರುತ್ತೆ, ಲೊಕೇಟ್ ಆಗಿರೋ ಒಂದ್ ಕಡೆಯಲ್ಲಿ ಓಕೆ ಸ್ವಲ್ಪ ಕಡಿಮೆ ಗ್ಯಾಪ್ ಸಿಕ್ಕು, ಓಕೆ ಮುಂದೆ ಏನಾದ್ರೂ ಜಾಸ್ತಿ ನೀರು ಸಿಗೋ ಚಾನ್ಸ್ ಇದ್ದಾಗ ಓಕೆ ಅಲ್ಲಿ ಪಾಯಿಂಟ್ ಗೆ ನಾವು IP ಮಿಷನ್ ಅಂತ ಹಾಕ್ತಿವಿ. ಓಕೆ ಇದು ಯಾವ ತರ ಒಳಗಡೆ ಇದ್ ಮಾಡುತ್ತೆ ಸರ್? ಸರ್ ಇದನ್ನ ರೇಡಿಯೇಷನ್ ಅಲ್ಲಿ ಹ್ಮ್. ಸುಮಾರು 1500 ಫೂಟ್ ವರ್ಗುನು ಓಕೆ ಸ್ಕ್ಯಾನ್ ಮಾಡಿ ಓಕೆ ಒಂದು ಟೇಬಲ್ ಬರುತ್ತೆ ಸರ್. Okay. ಯಾವ್ದ ರೀತಿ ಮಣ್ಣು ಯಾವ್ದ ರೀತಿ ಬರುತ್ತೆ, ಕಲ್ಲು ಎಲ್ಲಿಗೆ ಸಿಗತ್ತೆ, ಹ್ಮ್. ಎಲ್ಲಿಗೆ ಗ್ಯಾಪ್ ನೀರು ಬರುತ್ತೆ, ಹ್ಮ್. ಎಲ್ಲಿಂದ ಎಷ್ಟು ಫೂಟ್ ವರೆಗೂ ಹಾಕಿಸ್ಬೇಕು ನಾವು, ಓಕೆ ಅದೆಲ್ಲ ಗೊತ್ತಾಗುತ್ತೆ. ಒಳಗಡೆ ಎಷ್ಟು ಡೆಪ್ತ್ ಹಾಕ್ಸ್ಬೇಕು, Depth ಎಲ್ಲ ಎಷ್ಟು ಹಾಕ್ಸಿದ್ರೆ ಗೊತ್ತಾಗುತ್ತೆ ನೀರ್ ಸರ್. ಬರುತ್ತೆ ರೈತರಿಗೆ? ಹೌದು ಸರ್. ಎಲ್ಲ ಯಾವ ತಿಳಿಸ್ಕೊಡ್ತಾರೆ. ಪಾಯಿಂಟ್ ಗೆ ನೀರ್ ಬೀಳತ್ತ, Okay. ಯಾವ ಡಪ್ತಿಗೆ ಹೋದಾಗ ನಮ್ಗೆ ನೀರ್ ಬೀಳೋ ಚಾನ್ಸ್ ಇದೆ, ಓಕೆ ಅದನ್ನೆಲ್ಲ ಈ ಮಷಿನ್ ಎಲ್ಲ ಮಾಡ್ತೀವಿ ನಾವು. Okay. ಸರ್ ಇವಾಗ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ ನಾನು. ತೋರಿಸಿ ಸರ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಕೊಡಿ ಸರ್. ಸರ್. ನೋಡಿ ಇವಾಗ ಸ್ಕ್ಯಾನ್ ಸ್ಟಾರ್ಟ್ ಆಯ್ತು. Okay. ನಮ್ದು ಬೀಪ್ ಸೌಂಡ್ ಇಂದ Okay. ಅದು ಸ್ಕ್ಯಾನ್, ಈ ಬೀಪ್ ಸೌಂಡ್ ಇಲ್ಲವರೆಗೂ ಭೂಮಿ ಸ್ಕ್ಯಾನ್ ಆಗ್ತಾನೆ ಇರುತ್ತೆ, ಓಕೆ ಒಳಗಡೆ ಸ್ಕ್ಯಾನ್ ಸ್ಕ್ಯಾನ್ ಆಗ್ತಾನೆ ಇರುತ್ತೆ ಸರ್. ಹೌದು, ಯಾವಾಗ ಸ್ಟಾಪ್ ಆಗುತ್ತೆ ಅವಾಗ ಅಲ್ಲಿಗೆ ಕಂಪ್ಲೀಟ್ ಆಯ್ತು. ಸ್ಟಾಪ್ ಆಯ್ತು ಈಗ? ಸರ್ ಇವಾಗ ಸ್ಟಾಪ್ ಆಯ್ತು ಡೀಪ್ ಸೌಂಡ್. Okay. ಸರ್ ನೋಡಿ, ಇಲ್ಲಿ ನಮ್ಗೆ ಟೇಬಲ್ ಕಾಣಿಸ್ತಾ ಇದೆ. ಓಕೆ ಓಹೋ ಈ ತರ. ಹೌದು ಸರ್, ಈ ತರ ಓಕೆ ಇಲ್ಲಿ ಯಾವ ತರ ಬರುತ್ತೆ, ಶಾಲಿನಿಟಿ ಪರ್ಮನೆಂಟಿ ಬದ್ದು ಓಕೆ ನಮ್ಗೆ ಎಲ್ಲಿ ಗ್ರಾಫ್ ಸಿಗತ್ತೆ ಸರ್. ಇಲ್ಲಿ ಓಕೆ ಇಲ್ಲಿದೆ ನೋಡಿ ಸರ್ ಎಲ್ಲ ಓಹೋ ಹೋ ಈ ತರ. ಈ ತರ ಗ್ರಾಫ್ಸ್ ಬರುತ್ತೆ. ಇದೆಲ್ಲ ಟೇಬಲ್ ಸರ್. ಓಕೆ ಇದ್ರ ಮೇಲೆ ಪಾಯಿಂಟ್ ಅನಲೈಸ್ ಆಗೋದು. ಓಕೆ ಸೊ ಇದ್ರ ಮೇಲೆ ಹೌದು sir. ಹೆಂಗಿದೆ ಹೆಂಗಿದೆ, ಎಷ್ಟು ಡೀಪ್ ಬರುತ್ತೆ, ಎಷ್ಟು ಡೆಪ್ತ್ ಬರುತ್ತೆ, ಎಷ್ಟು ಇಂಚ್ ಪರ್ಸೆಂಟೇಜ್ ಎಷ್ಟಿದೆ ಓಕೆ ಎಲ್ಲ ಗೊತ್ತಾಗುತ್ತೆ ಸರ್. ಎಲ್ಲ ಪರ್ಸೆಂಟೇಜ್ ಎಲ್ಲ ತೋರಿಸುತ್ತೆ. ಹೌದು ಸರ್, ಹೌದು So, ಆರಾಮಾಗಿ ರೈತರು ಬೋರ್ವೆಲ್ ಪಾಯಿಂಟ್ ಮಾಡಿಸಬಹುದು ಸರ್. ಹೌದು ಸರ್, ಹೌದು. ಓಕೆ ರೈತ ಬಾಂಧವ್ರು ಏನಂತ ಹೇಳ್ತಾರೆ ಸರ್? ನಾವು ಸರ್ ಇವಾಗ ಏನ್ ಈ ಮಷಿನ್ ತಗೊಂಡಿಂದೆ, ಓಕೆ ಅವ್ರಿಗೆ ಹೋಗಿ ಅವನು ಹೊಲದಲ್ಲಿ ಎಷ್ಟು ಕ್ಷೇತ್ರ ಇದೆ ಹೌದು ಅದನ್ನೆಲ್ಲ ಅಡ್ಡಾಡಿ ಸರ್ವೆ ಮಾಡ್ಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕಾಟ ಇದೆ ಅಂದ್ರೆ ಇದೆ ಅಂತಾನೆ ಹೇಳ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತಾನೆ ಹೇಳ್ತೀವಿ. ಓಕೆ ಇಲ್ಲ ಅಂತಂದ್ರೆ ಪಾಪ ಅವ್ರಿಗೆ ಒಂದು ಲುಕ್ಷಾನ್ ಮಾಡ್ಕಟ್ ನಮಗೆ ಲಾಭ ಬರುವಂತದ್ದು ಏನಿರಲ್ಲ. ಹೌದು ಈಗ ರೈತರಿಗೆ ಏನ್ ಬೇಕು, ನೀರ್ ಬೇಕು. ಹೌದು ಆ, ನೀರು ಬಂಗಾರ ಇದ್ದಂಗೆ. ನೀರ್ ಬಂಗಾರ ಇದ್ದಂಗೆ. ಹೌದು ಈಗ ಅದು ಐತಪ್ಪ ಅಂತಂದ್ರ ಅವ್ನ ಹೊಲದಲ್ಲಿ 100% ಇದೆ, ಇಲ್ಲಿ ನೀನ್ ಪಾಯಿಂಟ್ ಮಾಡಿ ನೀನ್ ಹಾಕ್ಸು ಅಂತ ಹೇಳಿದೀವಿ. ಹೌದು ಅವು ಸಕ್ಸಸ್ನು ಆಗಿವೆ. ಎಲ್ಲಾನು ಸಕ್ಸಸ್ ಆಗ್ಯಾವ. 100% ಸಕ್ಸಸ್ ಇಲ್ಲ ಅಂದ್ರೆ ಇಲ್ಲ, ಓಕೆ ಹಾಕ್ಸ್ಬೇಡ ಅಂತ ಅವ್ರಿಗೆ ಸ್ಪಷ್ಟವಾಗಿ ಹೇಳೇ ಬರ್ತೀವಿ.